ಅಂತ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಅಂತಾರಾಷ್ಟ್ರೀಯ ಮಾನಸಿಕ ದಿನಾಚರಣೆ ಬಗ್ಗೆ ಆಯುರ್ವೇದದ ಒಂದು ನುಡಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಆಯುರ್ವೇದ ಪುರಾತನವಾಗಿರುವಂತಹ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್, ಇದರಲ್ಲಿ ಸುಮಾರು ಉಲ್ಲೇಖಗಳು ಮನಸ್ಸಿನ ಬಗ್ಗೆ ಇದೆ. ನಾವು ಮೊದಲನೇದಾಗಿ ಚರಕ ಸಂಹಿತೆಯಲ್ಲಿ ಉಲ್ಲೇಖ ಇರುವ ಹಾಗೆ ತಗೊಂಡ್ರೆ ಚರಕ ಸೂತ್ರ ಸ್ಥಾನ ಫಸ್ಟಲ್ಲಿ ಹೇಳ್ತಾರೆ ಆಯು ಇಸ್ ದಿ ಕಾಂಪೊನೆಂಟ್, ಅಂದ್ರೆ ನಮ್ಮ ಆಯು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಶರೀರ, ಆತ್ಮ ಮತ್ತೆ ಸತ್ವ. ಅಂದ್ರೆ ಇಲ್ಲಿ ಸತ್ವ ಅಂದ್ರೆ ಮನಸ್ಸನ್ನು ತುಂಬಾ ಪ್ರಾಮುಖ್ಯತೆಯನ್ನ ಪಡೆಯುತ್ತದೆ. ನಾವು ಯಾವಾಗಾದ್ರೂ ಒಂದು ರೋಗದಿಂದ ಬಳಲಬೇಕಾದ್ರೆ. ಅದೇ ತರನಾಗಿ ಸುಶ್ರುತ ಸಂಹಿತೆಯಲ್ಲಿ ಹೇಳಿರುವ ಹಾಗೆ ಒಬ್ಬ ಮನುಷ್ಯ ಸ್ವಸ್ಥ ವ್ಯಕ್ತಿ ಅಂತ ಕರೆಯಲ್ಪಡೋದು ಯಾವಾಗ ಅಂತಂದ್ರೆ ಸಮದೋಷ ಸಮಾಗ್ನಿಶ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಸ್ವಸ್ಥ ಅಂದ್ರೆ ಮನುಷ್ಯನ ಪ್ರಾಕೃತಿಕವಾಗಿ ತನ್ನ ಪರಿಕರಗಳು ಅಂದ್ರೆ ದೇಹದಲ್ಲಿರುವಂತಹ ಸಮವಾಗಿ ಇರುವ ದೋಷ ಧಾತು ಮತ್ತು ಮಲ ಅದರೊಟ್ಟಿಗೆ ಮತ್ತೆ ಪ್ರಮುಖವಾಗಿ ಪ್ರಸನ್ನ ಆತ್ಮ ಮತ್ತೆ ಮನಸ್ಸು ಇವೆಲ್ಲ ಇದ್ರೆ ಆ ವ್ಯಕ್ತಿಯನ್ನ ನಾವು ಸ್ವಸ್ಥ ವ್ಯಕ್ತಿ ಅಂತ ಕರಿಬಹುದು. ಇಲ್ಲಾಂದ್ರೆ ಅವನು ಆತುರನಾಗಿರ್ತಾನೆ. ಆತುರ ಅಂದ್ರೆ ಇಲ್ಲಿ ರೋಗದಿಂದ ಬಳಲಲ್ಪಡುವಂತಹ ವ್ಯಕ್ತಿ. ಅದೇ ತರನಾಗಿ ಸುಮಾರು ಉಲ್ಲೇಖಗಳನ್ನ ಅಂದ್ರೆ ವಾಟ್ ಎವರ್ ದ ಎಕ್ಸ್ಪ್ಲನೇಷನ್ ಇಸ್ ಗಿವನ್ ಇನ್ ಫರ್ದರ್ ಚಾಪ್ಟರ್ ವಿಮಾನ ಸ್ಥಾನದಲ್ಲಿ ಕೆಲವರು ಹೇಳ್ತಾರೆ ಅದರಲ್ಲಿ ಮಾನಸಿಕ ರೋಗಗಳನ್ನ ಕ್ಲಾಸಿಫೈ ಮಾಡ್ತೇವೆ. ಫಸ್ಟ್ ಆಗಿ ಶಾರೀರಿಕ ವ್ಯಾಧಿ ಅಂದ್ರೆ ಶಾರೀರಿಕ ದೋಷಗಳನ್ನ ಪ್ರಕೋಪ ಮಾಡಿ ಬರುವಂತ ರೋಗಗಳು ಅಲ್ಲದೆ ಮತ್ತೆ ಮಾನಸಿಕ ದೋಷಗಳಿಂದ ಆಗುವಂತ ರೋಗಗಳು. ಅಂದ್ರೆ ಫಸ್ಟ್ ಶಾರೀರಿಕ ದೋಷಗಳಿಂದ ಆಗಿ ರೋಗ ಆಗಿ ಮತ್ತೆ ಮಾನಸಿಕ ದೋಷಗಳನ್ನ ಉಲ್ಬಣ ಮಾಡಿ ಮತ್ತೆ ಮಾನಸಿಕ ವ್ಯಾಧಿಗಳನ್ನ ವ್ಯಕ್ತಪಡಿಸುತ್ತದೆ. ಅದು ಮತ್ತೆ ಕೆಲವೊಂದ್ಸರಿ ಮಾನಸಿಕ ವ್ಯಕ್ತಿ ಇರ್ತಾನೆ, ಅದರಿಂದ ಶಾರೀರಿಕ ಸಿಂಪ್ಟಮ್ಸ್ಗಳು ಕೆಲವೊಂದು ಬರ್ತವೆ. ಆ ತರ ಸಿಂಪ್ಟಮ್ಸ್ ಅನ್ನು ನಾವು ಈಗ ಬರುವಂತ ಪೇಷಂಟ್ ಅಲ್ಲಿ ನೋಡಬಹುದು. ಅಂದ್ರೆ ಆಯುರ್ವೇದ ಏನ್ ಹೇಳ್ತದೆ, ದ ಡೈರೆಕ್ಟ್ ರಿಲೇಷನ್ ಅಂದ್ರೆ ಶಾರೀರಿಕ ದೋಷಗಳು ಮಾನಸಿಕ ವಿಕಾರಗಳನ್ನ ವ್ಯಕ್ತಪಡಿಸುತ್ತದೆ ಮತ್ತು ಮಾನಸಿಕ ವಿಕಾರಗಳು ಶಾರೀರಿಕ ವಿಕಾರಗಳನ್ನ ಮಾಡಲ್ಪಡುತ್ತದೆ ಅಂತ ಉಲ್ಲೇಖಗಳನ್ನ ಚರಕ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ತರನಾಗಿ ಮಾನಸಿಕ ವಿಕಾರಗಳನ್ನ ಅಂದ್ರೆ ಅಲ್ಪ ದೋಷ ದೃಷ್ಟಿ ಸ್ವಲ್ಪ ಒಂದು ವಿಕಾರಗಳು ಡೈಲಿ ನಾವು ಪ್ರತಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಳ್ತೇವೆ, ನನಗೆ ಇವತ್ತು ಮೂಡಿಲ್ಲ ಅಂತ ಹೇಳ್ತೇವೆ, ಮತ್ತೆ ನನಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತೇವೆ ಅಂತ ಸುಮಾರು ಪ್ರತಿಯೊಬ್ಬರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದಲ್ಲ ಒಂದು ದಿನ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಮತ್ತೆ ಅದನ್ನ ಮೆಟ್ಟಿನಿಲಿಕ್ಕೆ ನಾವು ಸುಮಾರು ಮಾರ್ಗೋಪಾಯಗಳನ್ನ ಹೊಂದಿದ್ದೇವೆ. ಅವುಗಳು ಪ್ರಮುಖವಾಗಿ ಪ್ರತಿಯೊಬ್ಬರು ಒಂದು ವಿಚಾರಗಳನ್ನ ಮಾಡ್ತಾ ಇರ್ತೇವೆ. ವಿಚಾರಗಳನ್ನ ಮಾಡಬೇಕು, ಅತಿಯಾದ ವಿಚಾರಗಳನ್ನ ಯಾವತ್ತೂ ಮಾಡಬಾರದು. ಅತಿಯಾದ ವಿಚಾರಗಳು ಮತ್ತೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಕೆಲವೊಂದು ದೋಷಗಳನ್ನ ಉಲ್ಬಣ ಮಾಡಿ ಶಾರೀರಿಕ ಲಕ್ಷಣಗಳನ್ನ ನಮ್ಮ ದೇಹದಲ್ಲಿ ಹೊರಗೆ ಹಾಕ್ತೇವೆ. ಆ ತರದನ್ನ ಮೊದಲು ನಾವು ಮಾಡಬಾರ್ದು. ಮತ್ತೆ ಮಾಡಿದ್ರು ಸಹ ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು. ಈಗ ನಾವು ಮನಸ್ಸಿನ ಒಂದು ಕರ್ಮಗಳನ್ನ ತಗೊಂಡ್ರೆ ಅದರಲ್ಲಿ ಹೇಳ್ತಾರೆ ಇಂದ್ರಿಯಾಭಿ ನಿಗ್ರಹ ಕರ್ಮ ಮನಸ್ಸ ಸ್ವಸ್ಯ ನಿಗ್ರಹ ಮತ್ತೆ ಚಿಂತೆ ಮತ್ತು ವಿಚಾರ. ಮನಸ್ಸು ಎಂಬುದು ನಮ್ಮ ಚಿಂತನೆ ಮತ್ತು ವಿಚಾರಗಳಿಗೆ ಸಂಬಂಧಪಟ್ಟಿದ್ದು. ಅದಲ್ಲದೆ ನಾವು ಒಂದು ನಮ್ಮ ಇಂದ್ರಿಯಗಳು ಏನಿದೆ ಕರ್ಮೇಂದ್ರಿಯಗಳು ಮತ್ತೆ ನಮ್ದು ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮಗಳು ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತದ್ದು ಮನಸ್ಸು. ಅದೆಲ್ಲ ಕಂಟ್ರೋಲ್ ಇದ್ರೆ ಮಾತ್ರ ನಾವು ಮಾನಸಿಕವಾಗಿ ಸ್ಥೈರ್ಯವನ್ನು ಹೊಂದಬಹುದು, ಇಲ್ಲಾಂದ್ರೆ ಅದು ಸಾಧ್ಯವಿಲ್ಲ. ಅದೇ ತರನಾಗಿ ಅಲ್ಪ ಲಕ್ಷಣಗಳನ್ನ ಹೇಳಿದ್ದಾರೆ. ನಾವು ಮತ್ತು ನಮ್ಮ ಶಕ್ತಿಯಿಂದ ಕಂಟ್ರೋಲ್ ಮಾಡಬಹುದು ಅವನ ಕಾಮ, ಕ್ರೋಧ, ಭಯ, ಲೋಭ, ಮೋಹ, ಮದ, ಮಾತ್ಸರ್ಯ ಇದೆಲ್ಲ ಅಲ್ಪ ಲಕ್ಷಣಗಳು ಅಂತ ವ್ಯಾಧಿ. if it is prolonged, if it is continue, then only the person may suffer with the psychiatric illness. Those explanations also existing. Next come to the treatment. ನಾವು ಒಂದು ಚಿಕಿತ್ಸೆಯನ್ನು ಮಾಡಬೇಕಾದ್ರೆ ಅದು ಮಾನಸಿಕ ರೋಗ. ಆಯುರ್ವೇದದಲ್ಲಿ ಮಾನಸ ರೋಗ ಅಂತ ಒಂದು ಸಪರೇಟ್ ಬ್ರಾಂಚ್ ಇದೆ. whenever you go to the PG, then that time we have the ಆಯುರ್ವೇದ ಮಾನಸ ರೋಗ and the ವಿಕೃತಿ ವಿಜ್ಞಾನ, ಆಯುರ್ವೇದ ಸೈಕಾಟ್ರಿ ಅಂಡ್ ಸೈಕಾಲಜಿ. ಅದು ಸಬ್ಜೆಕ್ಟ್ 3 ವರ್ಷದಿದೆ. ಅದರಲ್ಲಿ ಇವೆಲ್ಲ ಉಲ್ಲೇಖಗಳನ್ನು ನಾವು ಕಲಿತೇವೆ. ಮತ್ತು ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ವಿವಿಧ ಚಿಕಿತ್ಸೆ ಅಂತ ಹೇಳ್ತೇವೆ. ಅದರಲ್ಲಿ ದೈವ ವ್ಯಾಪಾಶ್ರಯ, ಯುಕ್ತಿ ವ್ಯಾಪಾಶ್ರಯ ಮತ್ತು ಸತ್ವಾವಜಯ ಚಿಕಿತ್ಸೆ ಅಂತ. ಯಾವ್ದಾದ್ರೂ ಒಂದು ರೋಗಿ ಬಂದ್ರೆ ನಮ್ಮ OPDಗೆ ಅಲ್ಲಿ ನಾವು 3 ರೀತಿಯ ಚಿಕಿತ್ಸೆಗಳನ್ನು ನೋಡಬೇಕಾಗುತ್ತೆ. ಫಸ್ಟ್ ಅನಲೈಸಿಸ್ ಆಫ್ ದಿ ದೋಷ. ಅದನ್ನ ನಾವು ನಿಧಾನ ಪಂಚಕದಿಂದ ಮಾಡ್ತೇವೆ. ಮೋಸ್ಟ್ ಆಫ್ ದ ವಾಟ್ ಆರ್ ದಿ ಎಕ್ಸ್ಪೀರಿಯನ್ಸ್ ಇನ್ ದಿ ಮಾನಸ ರೋಗ. patient comes to the psychiatric illness, ಮಾನಸಿಕ ರೋಗಿ ಅಂತ ಹೇಳಿ ನಮ್ಮ ಹತ್ರ ಬರ್ತಾರೆ. they are having a strong family history of the one of the strong family history of any the psychiatric problem or the ಅದರಲ್ಲಿ ಏನಾದರೂ ಒಂದು ಮಾನಸಿಕಕ್ಕೆ ಸಂಬಂಧಪಟ್ಟಂತ ಒಂದು ನಿಧಾನ ಅಂದ್ರೆ
ಇಟಿಯಾಲಜಿ ಅಂತ ಹೇಳ್ತೇವೆ ಅದು ಇದ್ದೇ ಇರುತ್ತೆ, ಅದನ್ನ ಅಪ್ರಿಸಿಯೇಟ್ ಮಾಡಲೇಬೇಕು ಅಂತ ಕೇಸಸ್ ಸುಮಾರು ಬರ್ತಾರೆ. ಬಟ್ ನಾವು ಸುಮ್ಮನೆ 2 ನಿಮಿಷದಲ್ಲಿ ಪೇಷಂಟ್ ಎಲ್ಲ ಹಿಸ್ಟ್ರಿ ತಗೊಳ್ತೇವೆ, ಮೆಡಿಸಿನ್ ಬರೀತೇವೆ, ಅದು ಯಾವತ್ತೂ ಆಗಲ್ಲ. ಯಾಕೆ ಇವನ್ ನಾವು ಅನಲೈಸಿಸ್ ಮಾಡಿದಾಗ ಮಾತ್ರ ಇದೆಲ್ಲ ಸಾಧ್ಯ. ಮೇನ್ ಆಗಿ ಮಾನಸಿಕ ರೋಗಿಗಳು ಬಂದ್ರೆ ಮಾಡ್ಬೇಕಂತದ್ದು ಉಪಚಾರ ಪ್ಲಸ್ ಸತ್ವ ಅವಜಯ, ಅಂದ್ರೆ ಹೌ ಟು ಕಂಟ್ರೋಲ್ ದಿ ಮನಸ್ಸನ್ನ ಒಂದು ನಿಗ್ರಹವನ್ನ ನಾವು ಹೇಗೆ ಮಾಡಬೇಕು, ಅದಕ್ಕೆ ಸುಮಾರು ವಿಚಾರಗಳಿದೆ. ಅದರಲ್ಲಿ ಕೌನ್ಸಿಲಿಂಗ್ ಮೆಥಡ್ಸ್ ಇದೆ, ಅದನ್ನು ಸುಮಾರು ನಾವು ಮಾಡಬಹುದು ಅಂತ ವಿಚಾರಗಳು ಆಯುರ್ವೇದದಲ್ಲಿ ಸುಮಾರಿದೆ. ಅದಲ್ಲದೆ ಮತ್ತು ಮೆಡಿಕೇಶನ್ಸ್ ಇದೆ, ನಾವೇನು ಮೆಡಿಸನ್ ನ ಕೊಡ್ತೇವೆ, ಪ್ರಮುಖವಾಗಿ ಮೇದ್ಯ ರಸಾಯನ ಅಂದ್ರೆ ಡ್ರಗ್ಸ್ ವಿಚ್ ಆರ್ ಆಕ್ಟಿಂಗ್ ಆನ್ ದಿ ಮನೋವಾಶ್ರೋಧ. ನಮ್ಮಲ್ಲಿ ಮನೋವಾಶ್ರೋಧ